ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಶ್ವಿನಿ ನಕ್ಷತ್ರದಲ್ಲಿ ಜನನಾದವರು ಭಾಗ್ಯವಂತರು, ಧೈರ್ಯಶಾಲಿಗಳು, ಹಾಗೆ ಸ್ವಲ್ಪ ಕ್ರೂರ ಸ್ವಭಾವದ ವ್ಯಕ್ತಿಗಳು, ಅಲಂಕಾರ ಪ್ರಿಯರು, ಬುದ್ಧಿವಂತರು, ಜೀರ್ಣೋದ್ಧಾರ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳು, ಪುತ್ರ ಸಂತಾನ ಹೆಚ್ಚಾಗಿ ಪುತ್ರ ಸಂತಾನವುಳ್ಳವರು, ಸಂಬಂಧಿಕರನ್ನು ನಂಬುವರು, ಸ್ನೇಹಿತರನ್ನು ಹೆಚ್ಚಾಗಿ ನಂಬುತ್ತಾರೆ. ಆದರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನನಾದವರಿಗೆ ದಾಯಾದಿ ಕಲಹ, ಸಹೋದರ ಸಹೋದರಿಯರ ಮನಸ್ತಾಪ, ದ್ವೇಷ, ಕ್ರೋಧ ಹೆಚ್ಚಾಗಿ ಇರುತ್ತದೆ ಅಂತ ಹೇಳಬಹುದಾಗ್ತದೆ. ಹಾಗೆ ಈ ನಕ್ಷತ್ರದವರಿಗೆ ಸರಿ ಹೊಂದುವ ವ್ಯಾಪಾರಗಳು, ಪ್ರತಿಯೊಂದು ವ್ಯಾಪಾರ ನಷ್ಟ ಆಗ್ತಾ ಇದ್ರೆ ಈ ನಕ್ಷತ್ರದವರು ಕಬ್ಬಿಣ ವ್ಯಾಪಾರ, ತಂಬಾಕು, ಶುಂಠಿ, ತರಕಾರಿ ವ್ಯಾಪಾರಗಳು, ರಾಸಾಯನಿಕ ವಸ್ತುಗಳು, ಹಾಗೆ ಅಲಂಕಾರ ವಸ್ತುಗಳನ್ನ ಏನಾದರೂ ನೀವು ವ್ಯಾಪಾರವಾಗಿ ಮಾಡಿಕೊಂಡ್ರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಸಿಮೆಂಟು, ಗಣಿ ಕೈಗಾರಿಕೆಗಳಲ್ಲಿ ಕೂಡ ಯಂತ್ರೋಪಕರಣಗಳ ವ್ಯಾಪಾರನೂ ಕೂಡ ಅನುಕೂಲ ಆಗ್ತದೆ. ಬಂಗಾರ, ರೇಷ್ಮೆ ಅನ್ನುವಂಥ ವ್ಯಾಪಾರ ನೀವು ಮಾಡಬಹುದು. ಹಾಗೆ ಧಾನ್ಯಗಳ ವ್ಯಾಪಾರ ಮಾಡಿ, ಔಷಧಿ ವ್ಯಾಪಾರಗಳನ್ನು ಮಾಡಿದ್ರೂ ಕೂಡ ನಿಮಗೆ ಲಾಭ ತರುತ್ತೆ ಅಶ್ವಿನಿ ನಕ್ಷತ್ರದವರಿಗೆ. ಮತ್ತು ಈ ಅಶ್ವಿನಿ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಋತುಮತಿಯಾದರೆ ಸುಮಂಗಲಿ ಯೋಗ, ಸೌಭಾಗ್ಯವಂತರಾಗ್ತಾರೆ, ಅದೃಷ್ಟವಂತರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ನಕ್ಷತ್ರದವರಿಗೆ ಗಂಡಾಂತರ ತರುವಂಥ ವರ್ಷಗಳು, ಜನನ ಕಾಲದಲ್ಲಿ ಗಂಡಾಂತರಗಳು ಅಂತ ಹೇಳ್ತಾರೆ. ಹುಟ್ಟಿದ 3 ವರ್ಷದಲ್ಲಿ, 5 ವರ್ಷದಲ್ಲಿ, 10 ವರ್ಷದಲ್ಲಿ, 20 ಹಾಗೂ 24, 40ನೇ ವರ್ಷದಲ್ಲಿ ಜಲಗಂಡಾಂತರ, ಅಗ್ನಿಗಂಡಾಂತರ ಅಥವಾ ವಾಯುಗಂಡಾಂತರ, ಯಾವುದಾದ್ರೂ ಒಂದು ಅವಘಡಗಳು, ಆರೋಗ್ಯದ ಮೇಲೆ ಸಮಸ್ಯೆಗಳು ಬರುವಂಥ ಲಕ್ಷಣಗಳಿರ್ತದೆ. ಎಚ್ಚರದಿಂದಿರಿ. ಭಾನುವಾರ ಹಾಗೂ ಮಗ ನಕ್ಷತ್ರ ಇರುವಂತಹ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳಲ್ಲಿ ಕೈ ಹಾಕಬೇಡಿ. ನಿಮ್ಮ ನಕ್ಷತ್ರಕ್ಕೆ ಅದು ಹೊಂದಾಣಿಕೆ ಆಗುವುದಿಲ್ಲ. ಭಾನುವಾರ ಯಾವ ಶುಭ ಕಾರ್ಯನೂ ಮಾಡಬೇಡಿ, ನಿಮಗೆ ಅಶುಭ ಫಲ ಸಿಗುತ್ತೆ. ಮತ್ತು ಈ ಅಶ್ವಿನಿ ನಕ್ಷತ್ರದಲ್ಲಿ ಜನನಾದವರಿಗೆ ಶುಭ ವಿವಾಹ ಯೋಗಕ್ಕೆ ಬರುವಂಥ ನಕ್ಷತ್ರಗಳು ಪುಷ್ಯ, ಮಗ, ಪುಬ್ಬ, ಉತ್ತರ, ಅನುರಾಧ ನಕ್ಷತ್ರದ ವರ ವಧುಗಳು ಮದುವೆ ಕಾರ್ಯಕ್ಕೆ ಹೊಂದಾಣಿಕೆ ಆಗ್ತಾರೆ ಅಶ್ವಿನಿ ನಕ್ಷತ್ರದವರಿಗೆ ಅಂತ ಹೇಳ್ಬೋದು. ಇನ್ನು ಈ ಅಶ್ವಿನಿ ನಕ್ಷತ್ರದಲ್ಲಿ ಮಗು ಏನಾದರೂ ಜನಿಸಿದರೆ ನಕ್ಷತ್ರದೋಷ ನೋಡಿ, ನಕ್ಷತ್ರದೋಷ ಇದೆ ಅಂತ ನಿಮಗೇನಾದರೂ ಗೊತ್ತಾದರೆ ಅಕ್ಕಿ, ಬೆಲ್ಲ, ತೊಗರಿ ಬೇಳೆಯನ್ನು ದೇವಸ್ಥಾನಕ್ಕೆ ಅಥವಾ ಸಾಧು ಸಂತರಿಗೆ ಅಥವಾ ಪುರೋಹಿತರಿಗೆ ದಾನ ಕೊಟ್ಟರೆ ನಿಮ್ಮ ದೋಷ ಪರಿಹಾರ ಆಗುತ್ತೆ. ಅಂದರೆ ನಕ್ಷತ್ರದ ದೋಷ ಪರಿಹಾರ ಆಗ್ತದೆ. ನಮಸ್ಕಾರ ವೀಕ್ಷಕರೇ.